ಹಾಯ್ ಹಲೋ ಎಲ್ಲರಿಗೂ ಯೇಸು ಕ್ರಿಸ್ತನ ಅದರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಚಾನೆ ವೇಳೆಯಲ್ಲಿ ಉದಯಕಾಲ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಮುಂಚಾನೆ. ದೇವರು ಈ ದಿನ ನಿಮ್ಮ ಕಾರ್ಯಗಳನ್ನು ಎಲ್ಲಾ ವಿಷಯಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೆ ಈ ಮುಂಚಾನೆ ವೇಳೆ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂಥ ಯೆಹೋಶುವನೆಂಬ ಪುಸ್ತಕ, ಅದರಲ್ಲಿ 1ನೇ ಅಧ್ಯಾಯ 8ನೇ ವಚನ ಹಾಗೂ 9ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳಲ್ಪಡುತ್ತದೆ: ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ ಹೇಳೋಣ. ಈ ಮುಂಜಾನೆ ವೇಳೆಯಲ್ಲಿ ಭಕ್ತನು ಹೇಳುವಂಥ ಒಂದು ಮಾತೇನೆಂದ್ರೆ, ದೇವರು ನಿನ್ನ ಸಂಗಡ ಯಾವಾಗಲೂ ಇರ್ತಾನೆ ಎಂಬುದಾಗಿ. ದೇವರು ನಮ್ಮ ಸಂಗಡ ಯಾವಾಗಲೂ ಇರಬೇಕಂತಂದ್ರೆ ನಾವು ಆತನ ಹೇಳಿದ ಮಾತುಗಳನ್ನು ನಮ್ಮ ಬಾಯಲ್ಲಿ ಯಾವಾಗಲೂ ಅದನ್ನ ಹಗಲಲ್ಲಿ ಏನು ಮಾಡ್ಬೇಕಂತೆ, ಧ್ಯಾನ ಮಾಡ್ಬೇಕಂತೆ. ದೇವರು ಹೇಳಿದಂತ ಸತ್ಯವುಳ್ಳ ಮಾತುಗಳನ್ನು ನಾವು ಧ್ಯಾನಿಸುತ್ತಾ ಆತನಲ್ಲಿ, ಆತನ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಾವು ನಡೆಯುವಾಗ, ಆತನ ಹೇಳಿದಂಥ ಆಜ್ಞೆಗಳಲ್ಲಿ ನಾವು ಕೈಗೊಂಡು ನಡೆಯುವಾಗ, ನಾವು ಕೃತಜ್ಞರಾಗಿ ಮತ್ತೆ ಆತನಲ್ಲಿ ಸ್ಥಿರಚಿತ್ತರಾಗಿ ಇರುವಾಗ ಆತನು ನಮಗೆ ಧೈರ್ಯವನ್ನು ತುಂಬಿಸಿ ನಮ್ಮನ್ನು ಅಂಜದಂತೆ, ನಮ್ಮನ್ನು ಕಳವಳಗೊಳ್ಳದಂತೆ ಆತನು ಯಾವಾಗಲೂ ನಮ್ಮ ಸಂಗಡ ಇದ್ದು ನಮ್ಮ ಕಾರ್ಯಗಳಲ್ಲಿ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆಂಬುದಾಗಿ ಇವತ್ತು ಈ ವಚನ ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕಾಗಿ ನೋಡುವ ಪ್ರತಿ ಭಕ್ತರಿಗೂ, ಪ್ರತಿ ಸ್ನೇಹಿತರಿಗೂ, ಪ್ರತಿ ಆತ್ಮಿಕರಿಗೂ ಹೇಳುವಂಥ ವಿಷಯವೇನಂತಂದ್ರೆ, ಪ್ರತಿದಿನ ತಿಳಿಸಲ್ಪಡುವಂಥ ಪ್ರತಿ ಮಾತುಗಳು, ಈ ದೇವರ ಮಾತುಗಳು ನಿಮ್ಮ ಬಾಯಲ್ಲಿ ಏನು ಮಾಡಬೇಕಂತೆ, ಪ್ರತಿದಿನ ಅದನ್ನು ಧ್ಯಾನಿಸಬೇಕಂತೆ. ಇವತ್ತು ಹೇಳಲ್ಪಟ್ಟಂಥ ವಾಕ್ಯ, ದೇವರೇ ನನಗೆ ಈ ರೀತಿಯಲ್ಲಿ ನಿನ್ನ ವಾಕ್ಯ ಹೇಳುತ್ತಲ್ಲ ಸ್ವಾಮಿ ಎಂಬುದಾಗಿ ಆ ವಾಕ್ಯಗಳನ್ನು ನಾವು ಪ್ರತಿದಿನ ಏನು ಮಾಡಬೇಕಂತೆ, ಧ್ಯಾನ ಮಾಡುತ್ತಾ ಆತನು ಹೇಳಿದ ಮಾರ್ಗದಲ್ಲಿ, ಅಂದರೆ ಆತನು ತೋರಿಸಿದಂಥ ಒಳ್ಳೆಯ ಕಾರ್ಯಗಳಲ್ಲಿ ನಾವು ಜೀವಿಸುತ್ತಾ ಆತನು ಪ್ರತಿ ಮಾತುಗಳನ್ನು ನಾವು ಹಿಡಿದುಕೊಂಡು ಈ ಲೋಕದಲ್ಲಿ ನಂಬಿಕೆ ಉಳ್ಳವರಾಗಿ ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮ ಸಂಗಡ ಇದ್ದು ನಾವು ಈ ಲೋಕದಲ್ಲಿ ಬರುವಂಥ ಎಲ್ಲ ಭಯದಿಂದಲೂ, ಎಲ್ಲ ಗಲಿಬಿಲಿಯಿಂದಲೂ ಮತ್ತೆ ಎಲ್ಲ ಸಮಸ್ಯೆಗಳಿಂದಲೂ ಅಂಜದಂತೆ ದೇವರು ಧೈರ್ಯದಿಂದ ನಮ್ಮನ್ನು ಈ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ನಮ್ಮನ್ನು ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನಂತೆ. ಆತನೇ ನಮ್ಮ ಜೊತೆಯಲ್ಲಿ ಇರ್ತಾನೆಂಬುದಾಗಿ ಇವತ್ತು ದೇವರು ವಾಕ್ಯ ಹೇಳಲ್ಪಡ್ತದೆ. ಅದಕ್ಕಾಗಿ ನೋಡುವ ಸ್ನೇಹಿತರೆ, ಪ್ರಿಯರೇ, ಹೇಳುವಂಥ ಪ್ರತಿ ಮಾತುಗಳು ಪ್ರತಿದಿನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ರಿ. ಖಂಡಿತವಾಗಿ ಯಾವುದಕ್ಕೆ ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ, ದೇವರಲ್ಲಿ ಸ್ಥಿರಚಿತ್ತರಾಗಿರ್ರಿ. ಆತನೇ ನಿಮ್ಮನ್ನು ಎಲ್ಲ ಕ್ಷಣಗಳು ನಿಮ್ಮ ಸಂಗಡಿದ್ದು ನಡೆಸು, ನಿಮ್ಮನ್ನು ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಕೊಟ್ಟ ದೇವರು ಸ್ತೋತ್ರ ಹೇಳುತ್ತಾ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಕರ್ತನೆ, ಧರ್ಮಶಾಸ್ತ್ರವನ್ನು ಕರ್ತನೆ ನಮ್ಮ ಬಾಯಲ್ಲಿ ಹಗಲಿರುಳು ಧ್ಯಾನ ಮಾಡುವಂತೆಯೂ, ಕರ್ತನೆ ನೋಡುವ ಎಲ್ಲಾ ಸ್ನೇಹಿತರು ಆತ್ಮೀಯರಲ್ಲಿ ಕರ್ತನೆ ಈ ವಾಕ್ಯಗಳನ್ನು ಧ್ಯಾನ ಮಾಡುವಂತೆಯೂ, ಕರ್ತನೆ ಸ್ತೋತ್ರ ಹೇಳಿದಂಥ ಮಾತುಗಳಲ್ಲಿ ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿದ್ದುಕೊಂಡು ಸ್ವಾಮಿ ಕರ್ತನೆ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವಾಗ ಕರ್ತನೆ ಸ್ತೋತ್ರಪ್ಪ, ನೀನು ಹೇಳ್ತಾ ಇದೀಯ, ಕಳವಳಗೊಳ್ಳದೆ, ನೀವು ಅಂಜದೆ, ನೀವು ಯಾವುದಕ್ಕೂ ಚಿಂತಿಸದಂತೆ ನೀವು ಧೈರ್ಯವಾಗಿರ್ರಿ, ಯಾಕಂದ್ರೆ ನಾನೇ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ ದೇವ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ನೋಡುವ ಪ್ರತಿಯೊಬ್ಬರ ಜೊತೆಯಲ್ಲಿ ನೀನು ಇದ್ದುಕೊಂಡು ಎಲ್ಲಾ ಕಾರ್ಯಗಳಲ್ಲಿ, ಭಯಪಡ್ತಿರುವ ಎಲ್ಲ ಕಾರ್ಯಗಳನ್ನು ಬಿಡಿಸಿ ಧೈರ್ಯದಿಂದ ತುಂಬಿಸಿ ಅವರನ್ನು ಸ್ಥಿರವಾಗಿ ನಿಲ್ಲಿಸಬೇಕೆಂಬುದಾಗಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮ್ಮ ದೇವರ ಆಶೀರ್ವಾದ ಮಾಡಲಿ.